ಜಾಗ ಯಾರಿಗೆ ಕೊಡ್ತಾರೆ ಅಂದ್ರೆ, ಯಾರು ಲಂಚ ಯಾರು ಕೊಡ್ತಾರೆ ಅವ್ರಿಗೆ ಮಾತ್ರ ಕೊಡ್ತಾರೆ. ದಲಿತರಿಗೆ ಸರಿಯಾದ ಜಾಗ ಕೊಡಲ್ಲ. ನಾವು ನಮ್ಮ ಕೇಸಲ್ಲಿ 5 ರಿಂದ 6 ದಿನಕ್ಕೆ ಲಿಟಿಗೇಷನ್ ಪ್ರಾಬ್ಲಮ್ ಆಗಿದೆ. ಒಬ್ಬ ಬ್ರೋಕರ್ಗೆ ಒಬ್ಬ ST ಅಂತಾನು ತೋರಿಸಿ ತಗೊಂಡಿದ್ದಾನೆ, SC ಅಂತಾನು ತೋರಿಸಿ ಜಮೀನು ತಗೊಂಡಿದ್ದಾನೆ. ಈ ಥರ SCP TSP ಅಮೌಂಟ್ 17 ರಿಂದ 20 ಕೋಟಿ ರೂಪಾಯಿವರೆಗೂ ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ. ಅದೇ ವ್ಯಕ್ತಿಗೆ ಪಾರ್ಕ್ಗಳನ್ನೆಲ್ಲ ಕಟ್ ಮಾಡಿ, ಪಾರ್ಕಿಂಗ್ ಕಟ್ ಮಾಡಿ, ಲೇಔಟ್ ಮಾಡಿ ಕೊಟ್ಟಿದ್ದಾನೆ. ವಿತ್ RTI ಡಾಕ್ಯುಮೆಂಟ್ ಸಮೇತ ತಗೊಂಡ್ಬಂದು ದೂರು ಕೊಡ್ತಾ ಇದೀವಿ. ಇಲ್ಲಿ ರೈತರು ಹೋದ್ರೆ ಮಚ್ಚ ತಗೊಂಡು ಕಚ್ಚಕ್ಕೆ ಬರ್ತಾರೆ. ಹೋರಾಟ ಮಾಡಬೇಕು ಅಂತ ನಾವು ಇಲ್ಲಿ ಬಂದಿದ್ದೀವಿ. 2 ಎಕರೆ ಅಲರ್ಟ್ ಆಗಿತ್ತು. 2018-19ರಿಂದ 2024ವರೆಗೂ ಸತತವಾಗಿ 5 ರಿಂದ 6 ವರ್ಷ ಪ್ರಯತ್ನ ಮಾಡೋದು. ಜಾಗ ಇಲ್ಲ ಅಂತ ಹೇಳ್ತಾರೆ. ಜಾಗ ಯಾರಿಗೆ ಕೊಡ್ತಾರೆ ಅಂದರೆ, ಯಾರು ಹಣ ಕೊಡ್ತಾರೆ, ಲಂಚ ಯಾರು ಕೊಡ್ತಾರೆ ಅವ್ರಿಗೆ ಮಾತ್ರ ಕೊಡ್ತಾರೆ. ನಾವೆಲ್ಲ ದಲಿತರಿಗೆ ಸರಿಯಾದ ಜಾಗ ಕೊಡಲ್ಲ. ಆಮೇಲೆ ಎಲ್ಲೋ ಲಿಟಿಗೇಷನ್ ಇರೋದು ಕೊಡ್ತಾರೆ, ಇಲ್ಲ ಹಬ್ಬ ಇರೋದು ಕೊಡ್ತಾರೆ. ಅಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ. ನಾವು ಫಸ್ಟ್ ಜನ್ರೇಷನ್ ಎಂಟ್ರಪ್ರನರು. ಓಕೆನಾ ಮೇಡಮ್? ನಾವು ಆಲ್ರೆಡಿ ನಾವು ಮಾಡ್ಯುಲರ್ ಫರ್ನಿಚರ್ಸ್ ಇಂಡಸ್ಟ್ರಿ ಅಂತ ನಾವು ಮಾಡಿದ್ದೀವಿ. ಅದು ರೆಂಟಲ್ಲಿದೆ. ಆ ರೆಂಟಿಂದ ನಮಗೆ 2018-19ರಿಂದ ನಮಗೆ ಗೊತ್ತಾಯಿತು ಈ ಥರ ನಮಗೆ ಲ್ಯಾಂಡು ಸಬ್ಸಿಡಿಯಲ್ಲಿ ಸಿಗುತ್ತೆ ಅಂತ. ನಾವು ಅವಾಗ ಅಪ್ಲೈ ಮಾಡಿದ್ವಿ. ನಮಗೆ DICಯಿಂದ 2 ಎಕರೆ ಅಲರ್ಟ್ ಆಯಿತು. ಅಲ್ಲಿಂದ ನಮಗೆ 4 ರಿಂದ 5 ವರ್ಷವರೆಗೂ ನಮಗೆ ಲ್ಯಾಂಡ್ ಕೊಡಲಿಲ್ಲ. ಆಮೇಲೆ ನಮ್ಮ ಸಂಸ್ಥೆಯಿಂದ ಎಲ್ಲ ಹೋರಾಟ ಮಾಡಿದಾದಮೇಲೆ 2 ಎಕರೆ ಬದಲಿಗೆ 1 ಎಕರೆ ಕೊಡ್ತೀವಿ ಅಂತ ಹೇಳಿದ್ರು. ಅದು ಬಂದುಬಿಟ್ಟು ಲಿಟಿಗೇಷನ್ ಇರೋದು ಕೊಟ್ಟರು. 2 ವರ್ಷ ಸತತವಾಗಿ ಲಿಟಿಗೇಷನ್ ಇರೋದನ್ನ ಕ್ಲಿಯರ್ ಮಾಡಿ ಅಂತ ನಾವು ಮನವಿ ಕೊಟ್ಟರು. ನನ್ನ ಹತ್ರ ಎಲ್ಲ ದಾಖಲೆಗಳಿದೆ ಮನವಿ ಕೊಟ್ಟಿರೋದು. ಅಷ್ಟು ಸರಿ ಮನವಿ ಕೊಟ್ಟರು, ಒಂದು ಸರಿ ಅದಕ್ಕೆ ಹೈಕೋರ್ಟಿಂದ ಅದೆಲ್ಲ KDB ಅಧಿಕಾರಿಗಳು ಮಾಡಿರ್ತಕ್ಕಂಥ ಷಡ್ಯಂತ್ರ. ಮೇಡಮ್ ಸುಮಾರು ಅವರೇ. ಈಗ ನಾವು ನಮ್ಮ ಕೇಸಲ್ಲಿ 5 ರಿಂದ 6 ಜನಕ್ಕೆ ಲಿಟಿಗೇಷನ್ ಪ್ರಾಬ್ಲಮ್ ಆಗಿದೆ. ಅದೇನಾಗಿದೆ ಅಂದರೆ, ಕೆಲವರಿಗೆ ಪಾರ್ಕ್ ಏರಿಯಾ ಮತ್ತು ಪಾರ್ಕಿಂಗ್ ಏರಿಯಾನ ಕನ್ವರ್ಷನ್ ಮಾಡಿ ಕೊಟ್ಟವ್ರೆ. ವಿತಿನ್ 3 ಮಂತ್ಸಲ್ಲಿ ಕನ್ವರ್ಷನ್ ಮಾಡಿ ಕೊಟ್ಟವ್ರೆ. ನಾವು 2 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ, ಅದಕ್ಕೆ ಸ್ಪಂದನೆನೇ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಈಗ ನಾವು ಇದನ್ನ ಹೋರಾಟ ಮಾಡಬೇಕು ಅಂತ ನಾವು ಇಲ್ಲಿ ಬಂದಿದ್ದೀವಿ ಮೇಡಮ್. ಸೊ ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ದೀರಾ, ಯಾವ ರೀತಿಯಾದಂಥ ಭ್ರಷ್ಟಾಚಾರಗಳು, ಎಷ್ಟು ಪರ್ಸೆಂಟೇಜ್ ಲೆಕ್ಕದಲ್ಲಿ ನಡೀತಾ, ಹೇಗೆ ನಡೆಯುತ್ತೆ ಸರ್? ಮೇಡಮ್ ಈಗ ಏನಾಗಿದೆ ಅಂದರೆ, ದುಡ್ಡು ಕೊಡೋರಿಗೆ ಮಾತ್ರ ಇಲ್ಲಿ ಇದಾಗುತ್ತೆ. ಮೇಡಮ್ ಇಲ್ಲಿ ಏನಾಗಿದೆ, ದುಡ್ಡು ಕೊಡೋರಿಗೆ ಮಾತ್ರ ಅಲ್ಲಿ ಕೆಲಸ ಆಗ್ತಾ ಇದೆ. ದುಡ್ಡು ಕೊಟ್ಟಿಲ್ಲ ಅಂದರೆ ಕೆಲಸನೇ ಆಗಲ್ಲ. ನಾವು ನಮ್ಮ ಹತ್ರ ಹಣಕ್ಕೆ ಬೇಡಿಕೆ ಇಟ್ಟಿದ್ದೀರಾ? ಅಲ್ಲ ಮೇಡಮ್, ಬೇಡಿಕೆ ಅನ್ನೋದಕ್ಕಿಂತ ಕೆಲಸ ಮಾಡ್ತಾ ಇಲ್ವಲ್ಲ. ನಾವು 2 ವರ್ಷ ಪ್ರಯತ್ನ ಮಾಡ್ತಾ ಇದ್ವಿ. ದುಡ್ಡು ಕೊಟ್ಟೋರಿಗೆ ಮಾತ್ರ ಕೆಲಸ ಆಗ್ತಾ ಇದೆ. ಅದು ಪ್ರೂಫ್ ಇದೆ ಮೇಡಮ್, ಇದು ನಾನು ತೋರಿಸ್ತೀನಿ. ಪಾರ್ಕ್ ಏರಿಯಾ ಅಧಿಕಾರಿಗಳು ಶಾಮೀಲಾಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಮೇಡಮ್. ಮೇಲಿಂದ ಕೆಳಗಡೆವರೆಗೂ ಅಧಿಕಾರಿಗಳು ಮೇಡಮ್. ದುಡ್ಡು ಇಲ್ಲ ಅಂದ್ರೆ ಕೆಲಸನೇ ಆಗಲ್ಲ. ಆ ತರ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಅಲ್ಲ, ನಮ್ಮ ಹತ್ರ ಕೆಲಸ ಆಗ್ತಾ ಇಲ್ವಲ್ಲ ಸರ್, ಅದರ್ಥ ಏನು? ಇನ್ನೊಂದು ಏನಾಗುತ್ತೆ ಸರ್ ನೋಡಿ ಸರ್, ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಅನುಗ್ರಹ ಸ್ಪೇಸ್ ಟೆಕ್ ಅಂತೇಳಿ ನಾನು ಒಂದು ಕಂಪ್ನಿ ಇದು ಮಾಡಿದ್ದೀನಿ. ನಂದು ಆಲ್ರೆಡಿ ಮಾಡ್ಯುಲರ್ ಫರ್ನಿಚರ್ಸ್ ಇಂಡಸ್ಟ್ರಿ ಇದೆ. ಈಗ ಗೌರ್ಮೆಂಟಿಂದ ಸಬ್ಸಿಡಿ ಬರುತ್ತೆ, ಆ ರೀತಿಯಲ್ಲಿ ನಾನೊಂದು 2 ಎಕರೆ ಅಲರ್ಟ್ ಆಗಿದ್ವಿ. ಆ 2 ಎಕರೆ ಬದಲಿಗೆ 1 ಎಕರೆ ಕೊಡ್ತೀವಿ ಅಂತ ಹೇಳಿದ್ರು. ಆ 1 ಎಕರೆ ಕೊಟ್ಟಿರೋದನ್ನು ನಮಗೆ ಸರಿಯಾದ ಜಾಗ ಕೊಡ್ತಾ ಇಲ್ಲ. ಈಗ ನೋಡ್ರಿ, ಇವ್ರದೆಲ್ಲ 1/4 ಎಕರೆ ಇದೆ, ಇವ್ರದ್ದು 1/4 ಎಕರೆ ಇದೆ. ಹಂಗೆ 1/4 ಎಕರೆ 4 ಜನ ಅವರೇ, ಅರ್ಧ ಎಕರೆ 2 ಅವರೇ, 2 ಎಕರೆ 1 ಎಕರೆ ಇರೋದು, ಆ ಥರ 2 ಅವರೇ. ಮಂಜುನಾಥ್ ಅಂತೇಳಿ ಅವನು. ಇಲ್ಲಿ ಎಷ್ಟೋ ಜನ ನವೋದ್ಯಮಿಗಳು ಅಂದ್ರೆ ಉದ್ಯೋಗ ಕಟ್ಕೋಬೇಕು ಅಂತ ಬರ್ತಾರೆ. ಅದ್ರಲ್ಲಿ ಏನಾಗುತ್ತೆ, ಕೆಲವೊಬ್ರು ದುಡ್ಡು ಕೊಟ್ರೇನೆ ಕೆಲಸ ಆಗೋದನ್ನ ತರ ಸೃಷ್ಟಿ ಮಾಡಿದ್ದಾರೆ. ಕೆಲವೊಬ್ರು ಏಜೆಂಟ್ಗಳು, ಅದು ಬ್ರೋಕರ್ಗಳು. ಅದಕ್ಕೆ ಇವು ಒಬ್ಬ ಬ್ರೋಕರ್ಗೆ ಒಬ್ಬ ST ಅಂತಾನು ತೋರಿಸಿ ತಗೊಂಡಿದ್ದಾನೆ, SC ಅಂತಾನು ತೋರಿಸಿ ಜಮೀನು ತಗೊಂಡಿದ್ದಾನೆ. 2 ಎಕರೆ ಲಿಮಿಟ್ಸ್ ಇರುತ್ತೆ ಗೌರ್ಮೆಂಟಿಂದ. 75% ಕೊಡಬೇಕು ಅಂದರೆ 2 ಎಕರೆ ಲಿಮಿಟ್ ಇರುತ್ತೆ. ಅವನು ತಗೊಳ್ಳೋದು, ಮತ್ತೆ ಅವನ ಹೆಂಡತಿ ಟ್ರಾನ್ಸ್ಫರ್ ಮಾಡೋದು, ತಗೊಳ್ಳೋದು, ಅವ್ರ ಅಮ್ಮನ ಟ್ರಾನ್ಸ್ಫರ್ ಮಾಡೋದು. ಈ ಥರ SCP TSP ಅಮೌಂಟ್ 17 ರಿಂದ 20 ಕೋಟಿ ರೂಪಾಯಿವರೆಗೂ ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ. ಆ ವ್ಯಕ್ತಿಗೆ ಲಿಟಿಗೇಷನ್ ಇಲ್ಲ ಅಂದ್ರೂ ಸಹ ಪಾರ್ಕ್ನ ಕಟ್ ಮಾಡಿ, ಬೇರೆ ಯಾವುದೋ ಏರಿಯಾ ಇರೋಂಥವ್ರನ್ನ ಪಾರ್ಕ್ನ ಇಲ್ಲಿ ಕಟ್ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಒತ್ತಾಯ ಏನಂದ್ರೆ, ಈ ಥರ ಲಿಟಿಗೇಷನ್ ಇದ್ದಂಥವ್ರಿಗೆ ಅದೇ ಥರ ಪಾರ್ಕ್ 4 ಎಕರೆ ಕೊಡ್ಬೋದಿತ್ತಲ್ಲ. ಯಾರೋ ಒಬ್ಬನಿಗೋಸ್ಕರ 15-20 ಎಕರೆ ಮಾಡಿಕೊಟ್ಟಿದ್ದಾರಲ್ವಾ. ಈ ಥರ ಸಮಸ್ಯೆ ಇದ್ದವ್ರಿಗೆ ಮಾಡಿಕೊಡ್ಬೇಕಾಗಿತ್ತಲ್ವ ಅಂತೇಳಿ ನಮ್ಮ ದೂರು ವಿತ್ RTI ಡಾಕ್ಯುಮೆಂಟ್ ಸಮೇತ ತಗೊಂಡ್ಬಂದು ದೂರು ಕೊಡ್ತಾ ಇದೀವಿ ಮೇಡಮ್. ಓಕೆ. ಸೊ
ಯಾರಿಗೆಲ್ಲ ಈ ತರ ಆಗಿದೆ, ಎಷ್ಟು ಜನಕ್ಕೆ ಆಗಿದೆ? ಈಗೆಲ್ಲ ಇಲ್ಲ 8 ರಿಂದ 10 ಜನಕ್ಕೆ ಈ ತರ ಆಗಿದೆ. ಬಟ್ ಆಕ್ಚುಲಿ ಇವರೆಲ್ಲ ವರ್ಷಾನ್ಗಟ್ಲೆ ಓಡಾಡಿ ಸಾಕಾಗಿ ಇವಾಗ ನೊಂದು ಬೆಂದು ಇಲ್ಲಿ ಬಂದಿರೋದು. ಈ ತರ ಇನ್ನೂ ಎಷ್ಟೋ ಜನ ಬರದೇ ಇರೋದು. ಯಾಕಂದ್ರೆ ನಮಗೇನು ತೊಂದರೆ ಕೊಡ್ತಾರೇನೋ, ನಾಳೆ ನಮ್ಮ ಜಾಗಗಳಿಗೆ ಏನು ತೊಂದರೆ ಕೊಡ್ತಾರೇನೋ, ನಮಗೆ ನಾಳೆ ನಂದು ಇನ್ನೂ ಜಾಗಕ್ಕೆ ಏನು ಲಿಟಿಗೇಷನ್ ಮಾಡ್ತಾರೋ ಅನ್ನೋ ಭಯದಲ್ಲಿ ಯಾರು ಬಂದಿರಲ್ಲ. ಅಂದ್ರೆ ಇವ್ರು ಯಾರಿಗೂ ಇದುವರೆಗೂ ಕೂಡ ಅಪ್ಲಿಕೇಶನ್ ಹಾಕಿದ್ರು ಸಿಕ್ಕಿಲ್ಲ. ಅಪ್ಲಿಕೇಶನ್ ಹಾಕಿ ದುಡ್ಡುಗಳು ಕಟ್ಟಿ ವರ್ಷಾನ್ಗಟ್ಲೆ ಅಲ್ದಾಡಿದ್ರು ಜಾಗ ಸಿಕ್ಕರು ಲಿಟಿಗೇಷನ್ ಆಗಿದೆ. ರೈತರು ಅಲ್ಲಿ ಹೋದ್ರೆ, ಇಲ್ಲಿ ರೈತರು ಹೋದ್ರೆ ಮಚ್ ತಗೊಂಡು ಕಚ್ಚಕ್ ಬರ್ತಾರೆ, ಗಾಡಿ ತಗೊಂಡೋದ್ರೆ ಗಾಡಿ ಸುಡಕ್ ಬರ್ತಾರೆ. ಆ ತರ ರೈತರುಗಳ ಸಮಸ್ಯೆ ಎಲ್ಲ ಆಗಿದೆ. ಹೀಗಾಗಿ ಇಂಥ ಲಿಟಿಗೇಷನ್ ಇದ್ದವರಿಗೆ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ನಾವು CM ಅವ್ರಿಗೂ, ರಾಜ್ಯಪಾಲರವರೆಗೂ, CS ವರ್ಗೂ, ಮುಖ್ಯಮಂತ್ರಿವರೆಗೂ, ಸಚಿವರುಗಳಿಗೂ, ಸೋಷಿಯಲ್ ವೆಲ್ಫೇರ್ ಸಚಿವರಿಗೂ ಎಲ್ಲರಿಗೂ ಲೆಟರ್ ಕೊಟ್ಟಿದ್ವಿ. ಇದ್ರ ಮೇಲೆ ತನಿಖೆ ಮಾಡಬೇಕು. ಇವತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮತ್ತೆ ನಮ್ಮ ಇವರೆಲ್ಲರೂ ಹೇಳಿರೋದಕ್ಕೋಸ್ಕರ ಸಮಾಧಾನವಾಗಿ ನಾವು ಏನು ಘೋಷಣೆ ಕೂಗ್ದಂಗೆ ಆರಾಮಾಗಿ ನಿಧಾನಕ್ಕೆ ಬಂದು ಒಂದು ಪ್ರೊಟೆಸ್ಟ್ ಥರ ಮಾಡ್ತಾ ಇದೀವಿ ಮೇಡಮ್. ಇದೇನೋ ಸಮಸ್ಯೆ ಬಗೆಹರಿಸಲಿಲ್ಲ ಅಂತೇಳಿ ಮುಂದಿನ ದಿನಮಾನಗಳಲ್ಲಿ ಒಂದು ಡೇಟ್ ತಗೊಂಡು ನಾವು ಧರಣಿ ಕೂರೋದು ಮಿನಿಸ್ಟರ್ ಮನೆ ಮುಂದೆನೋ ಅಥವಾ CM ಮನೆ ಮುಂದೆನೋ ಕೂರೋ ಥರ ಧರಣಿ ವ್ಯವಸ್ಥೆ ಮಾಡ್ತೀವಿ. ಇವಾಗ ನೀವು ನೇರವಾಗಿ ಆರೋಪ ಮಾಡ್ತಿದ್ದೀರಾ, ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ದೀರಾ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಸಾಕ್ಷಿಗಳಿದೆ? ಏನು, ಯಾವ ಬೇಸ್ ಮೇಲೆ ಅವರು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ? ಯಾವ ಬೇಸ್ ಮೇಲೆ ಅಂದ್ರೆ ನೋಡಿ ಮೇಡಮ್, ಒಬ್ಬ ವ್ಯಕ್ತಿಗೆ 2 ಎಕರೆ ಲಿಮಿಟ್ ಕೊಡಬೇಕು ಅಂತ ಇರುತ್ತೆ. ನಮ್ಮ ಹಿರಿಯರು, ನಮ್ಮ CG ಶ್ರೀನಿವಾಸ್ ಸರ್ ಅಂತೇಳಿ ಫೈಟ್ ಮಾಡಿ ಅವರೆಲ್ಲ ನಮಗೆ 75% ಸಬ್ಸಿಡಿ ಕೊಡಿಸಿದ್ದಾರೆ. ಸುಮಾರು ಸಬ್ಸಿಡಿ ಕೊಡಿಸಿದ್ದಾರೆ. ಕೆಲವೊಬ್ಬ ಬ್ರೋಕರ್ಗಳು, ಯಾಕಂದ್ರೆ ಅವರೆಲ್ಲ ಇಲ್ಲಿ ಕಾಣಿಸ್ಕೊಳ್ಳಲ್ಲ, KDBಗೆ ಅಲ್ಲಿ ದಿವಸ ಅಲ್ದಾಡೋರು ನಾವಿಲ್ಲಿ. ಆ ಬ್ರೋಕರ್ಗಳು ಏನು ಮಾಡ್ತಾರೆ ಅಂದರೆ ಹಿಂದ್ಗಡೆಯಿಂದ ಎಲ್ಲಿಂದನೇನೋ ಪ್ರಾಜೆಕ್ಟ್ ಅಪ್ರೂವ್ ಮಾಡಿಸ್ಕೊಂತಾರೆ, ಎಲ್ಲಿಂದ ಎಲ್ಲಿಗೋ 2 ಎಕರೆ ತಗೊಳ್ಳೋದು. 75% ಒಂದೇ ವ್ಯಕ್ತಿ ಒಂದು SC ಅಂತಲೂ ತೋರಿಸಿದ್ದಾನೆ, ST ಅಂತಲೂ ತೋರಿಸಿದ್ದಾನೆ, ಮತ್ತೆ ಇನ್ನೊಂದು SC ಅಂತಲೂ ತೋರಿಸಿ ತಗೊಂಡಿದ್ದಾನೆ. ಒಬ್ಬರಿಗೆ 2 ಎಕರೆ ಲಿಮಿಟ್ ಇದೆ ಅಂದರೆ ಆ ಥರ ಒಬ್ಬೊಬ್ಬರಿಗೆ 15-20 ಎಕರೆ ಅವ್ರಿಗೆ ಕೊಟ್ಟಿದ್ದಾರೆ. ಅಂದರೆ ಯಾಕೆ ಇವರಿಗೆಲ್ಲ ಕಾಲ್ ಎಕರೆ ಸಮಯ ಅದನ್ನ ಅದೇ ವ್ಯಕ್ತಿಗೆ ಪಾರ್ಕ್ಗಳನ್ನೆಲ್ಲ ಕಟ್ ಮಾಡಿ, ಪಾರ್ಕಿಂಗ್ ಕಟ್ ಮಾಡಿ, ಲೇಔಟ್ ಮಾಡಿ ಕೊಟ್ಟಿದ್ದಾರೆ. ಈ ವ್ಯಕ್ತಿಗಳು ಕೊಡ್ಬೋದಿತ್ತಲ್ಲ. ಯಾರು ಹಣಕ್ಕೆ ಬೇಡಿಕೆ ಇಟ್ಟಿದ್ರೆ ಎಷ್ಟು ಪರ್ಸೆಂಟೇಜ್ ನಡೀತಿದೆ, ಏನ್ ನಡೀತಾ ಇದೆ? ಅಲ್ಲೆಲ್ಲ ಅವ್ರ ವ್ಯಕ್ತಿಗಳು ಮಾಡ್ತಾರೆ ಮೇಡಮ್. ಕೋಟಿಗಟ್ಟಲೆ ನಡೀತಾ ಇದೆ ಮೇಡಮ್, ಕೋಟಿಗಟ್ಟಲೆ ನಡೀತಾ. ಅದಕ್ಕೆ ದಾಖಲೆ ಕೊಡಕ್ ಆಗ್ತಾ ಇಲ್ಲ. ಏನ್ ಪರಿಚಯ ಮಾಡ್ಕೊಡಿ ಸರ್. ಸನ್ನಿ ಆರ್ ರಾಜಮನೆ ಅಂತೇಳಿ ನಂದು ರಾಜಮನೆ ಗ್ರೂಪ್ಸು. ನಮ್ದು ಇಲ್ಲೇ ನಿಸ್ವಾರ್ಥ ಸೇವಾ ಸಮಿತಿ ಅಂತೇಳಿ ಇವರಿಗೆ ತೊಂದರೆ ಆಗಿದ್ದವರಿಗೆ ಸಮಸ್ಯೆ ಬಗೆಹರಿಸಬೇಕು ಅನ್ನೋ ಒಂದು ಸಮಿತಿ ಮಾಡಿದ್ವಿ ಮೇಡಮ್. ಇವರೆಲ್ಲ ಸಮಸ್ಯೆ ಬಗೆಯವರೆಗೂ ಸಮಿತಿಲಿ ಹೋರಾಟ ಇದ್ದೇ ಇರುತ್ತೆ ಮೇಡಮ್.